ಆನೆ ಅಲ್ಲ ಇರ್ರೆ ಒಂದು ನಿಮಿಷ. ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಇವತ್ತು ಶಿವರಾತ್ರಿ. ಈಗ ಸಿಂಪಲಾಗಿ ಒಂದು ಪುಟ್ಟದಾದ ರಂಗೋಲಿನ ಹಾಕ್ಕೊಂಡು ಎಲ್ಲ ರೆಡಿ ಮಾಡಿಬಿಟ್ಟು ಪೂಜೆ ಮಾಡ್ಕೊಂಡಿದ್ದೆ. ಹಾಗೆ ನಿಮಗೂ ತೋರಿಸೋಣ ಯಾರು ಡಿಸೈನ್ ಇಷ್ಟ ಆಗುತ್ತೆ ಅಂತ ತೋರಿಸ್ತಾ ಇದ್ದೀನಿ. ಹಾಗೆ ಮನೇಲಿ ಕೂಡ ಸಿಂಪಲಾಗಿ ಈ ರೀತಿಯಾಗಿ ಪೂಜೆನ ಮಾಡ್ಕೊಂಡಿದ್ದೆ. ನನ್ನ ಫೇವ್ರೆಟ್ ಗಾಡ್ ಬಂದ್ಬಿಟ್ಟು ಶಿವ. ನಾನು ಪ್ರತಿ ವರ್ಷವೂ ಶಿವರಾತ್ರಿನ ಸ್ವಲ್ಪ ಸ್ಪೆಷಲಾಗಿ ಆಚರಿಸ್ತೀನಿ ಅಂತ ಹೇಳ್ಬೋದು. ನನ್ನ ಶಿವಲಿಂಗ ಸ್ವಲ್ಪ ಭಿನ್ನ ಆಗಿಬಿಟ್ಟಿತ್ತು ಅಂದ್ಬಿಟ್ಟು ನಾನು ಈ ರೀತಿಯಾಗಿ ಫ್ರೂಟಲ್ಲೇ ಒಂದು ಶಿವಲಿಂಗನ ಮಾಡಿ ಅದನ್ನೇ ಪೂಜೆ ಮಾಡಿದ್ದೀನಿ. ಆನಂತರ ಇವತ್ತಿನ ವ್ಲಾಗ್ ಹೇಗಿರುತ್ತೆ ಅಂತ ನೋಡ್ಕೊಂಡು ಬನ್ನಿ. ತುಂಬಾ ಅನ್ಪ್ಲ್ಯಾನ್ಡ್ ಆಗಿತ್ತು ಅಂತ ಹೇಳ್ಬೋದು ನನ್ನ ಶಿವರಾತ್ರಿ. ತುಂಬಾ ದಿನ ಆದಮೇಲೆ ನಾನು ವ್ಲಾಗ್ನ ಅಪ್ಲೋಡ್ ಮಾಡ್ತಾಯಿದ್ದೀನಿ. ತುಂಬ ದಿನ ಆಯಿತು ಹಬ್ಬ ಆಗಿ ಅಂತ ಗೊತ್ತು, ಅದಕ್ಕೆ ಸಾರಿ ಫಸ್ಟ್ ಆಫ್ ಆಲ್. ಹಾಗೆ ರೆಡಿ ಎಲ್ಲ ಆಗಿಬಿಟ್ಟು ಪೂಜೆ ಕೂಡ ಮಾಡಿಬಿಟ್ಟು ಕೂತಿದ್ವಿ. ಎಲ್ಲರೂ ಉಪವಾಸ ಇದ್ವಿ, ಅದಕ್ಕೋಸ್ಕರ ಏನು ಟಿಫನ್ ಮಾಡಿರಲಿಲ್ಲ. ಹಾಗೆ ಆಂಟಿ ಫೋನ್ ಮಾಡಿದ್ರು ಮಧ್ಯಾಹ್ನ ಶಿವರಾತ್ರಿ ಹಬ್ಬದ ದಿನ ಹೋಗೋಣ ಮಹದೇಶ್ವರನ ಬೆಟ್ಟಕ್ಕೆ ಅಂತ. ಬೇಗನೆ ರೆಡಿಯಾಗಿ ಹೋದ್ವಿ ನಾವು. ಇವತ್ತು ಮಾದಪ್ಪನ ಬೆಟ್ಟ ಹತ್ತೋಣ ಅಂತ ನೋಡೋಣ. ಫಸ್ಟ್ ಟೈಮ್ ನಾನು ಟ್ರೈ ಮಾಡ್ತಿರೋದು ಬೆಟ್ಟ ಹತ್ತೋಕ್ಕೆ. ಆಗುತ್ತೋ ಇಲ್ವೋ ಅಂತ ತುಂಬ ಭಯದಿಂದನೇ ಸ್ಟಾರ್ಟ್ ಮಾಡಿದೆ. ಬಿಕಾಸ್ ಅರ್ಧಕ್ಕೆ ಹತ್ತೋಕ್ಕಾಗಿಲ್ಲ ಅಂತಂದರೆ ಅಲ್ಲಿ ನಮ್ಗೆ ವೆಹಿಕಲ್ ಎಲ್ಲ ಸಿಗೋಲ್ಲ. ಹೇಗೆ ನಡೆಯೋಣ ಅಂತ ದೇವ್ರ ಮೇಲೆ ಭಾರ ಹಾಕ್ಬಿಟ್ಟು ಎಲ್ಲರೂ ಧೂಪ ಎಲ್ಲ ಹಾಕ್ಬಿಟ್ಟು ಕೆಳಗಡೆ ಟಿಟಿಲಿ ಹೋಗಿದ್ವಿ. ಟಿ ಅಲ್ಲಿಂದ ಹೋಯ್ತು. ನಾವೆಲ್ಲರೂ ಕೂಡ ಟಿಟಿಲಿ ಹೋಗಿದ್ದವ್ರು ಎಲ್ಲರೂ ಕೂಡ ಅಲ್ಲಿಂದ ಬೆಟ್ಟ ಹತ್ತೋಕ್ಕೆ ಅಂತ ಸ್ಟಾರ್ಟ್ ಮಾಡ್ಕೊಂಡ್ವಿ. ಈಗ ಅರೌಂಡು ನಾವು ಒಂದು 8 ಗಂಟೆಗೆ ಇಲ್ಲಿ ಬಿಟ್ಟಿದ್ದು. ಅಲ್ಲಿ ಹೋಗೋಷ್ಟರಲ್ಲಿ ಒಂದು 12:30 ಆಗಿತ್ತು. ನಾವು ಸ್ಟಾರ್ಟ್ ಮಾಡಿದಾಗ 12:30 ಆಗಿತ್ತು. ಇಲ್ಲೊಂದು 5-6 ಅವರ್ಸ್ ಆಗುತ್ತೆ ಅಂತ ಅಂದ್ಕೊಂಡ್ವಿ. ತುಂಬಾ ಗ್ಯಾಪ್ ಕೊಡಲಿಲ್ಲ ಎಲ್ಲೂ. ನಾವು ಸ್ಟಕ್ ಆಗಿಲ್ಲ. ಒಂದು 3 ಕಡೆ ಅಷ್ಟೇ ನಾವು ಕೂತ್ಕೊಂಡಿದ್ದು. ಹಾಗೆ ನಿಧಾನಕ್ಕೇ ರೋಡಲ್ಲಿ ಹೋಗ್ಬಿಟ್ವಿ. ನೀವು ನೋಡ್ಬೋದು ಮುಂದೆ ಹೋಗ್ತಾ ರೋಡ್ ತುಂಬಾ ಕತ್ಲು ಅನಿಸ್ತು. ಯಾರೂ ಇರಲಿಲ್ಲ. ತುಂಬ ಜನ ಕೂಡ ಬೇರೆ ಟೈಮಲ್ಲಿ ಹತ್ತಾರಂತೆ. 5 ಡೇಸ್ ಬ್ಯಾಕ್ ಅವತ್ತು ಲಾಸ್ಟ್ ದಿನ ಶಿವರಾತ್ರಿ ದಿನ ಆಗಿರೋದ್ರಿಂದ ಯಾರು ಅಷ್ಟು ಜನ ಹತ್ತಿರಲಿಲ್ಲ. ಹತ್ತುತ್ತಿದ್ರು ಸ್ವಲ್ಪ ಎಲ್ಲೋ ಒಂದೊಂದು ಮಧ್ಯದಲ್ಲಿ ಸಿಗ್ತಿದ್ರು ಜನ ಅಷ್ಟೇ. ಇನ್ನು ಬೆಳಗ್ಗೆ ಕಾಣಿಸಲ್ಲ ಫ್ಲಾಶ್ ಇಲ್ಲ. ಕಾಲ್ ಸುಡ್ತದೆ ಅಂತ ಆನೆ ಅಲ್ಲ. ಇರ್ರೆ ಒಂದು ನಿಮಿಷ. ಏನೇ ಆದ್ರೂ ಕೇಳಿಸ್ಕೊಬಿಡ್ತು. ಉಗೆ ಅಂದ್ರಲ್ಲ. ಸೌಂಡ್ ಅರೌಂಡ್ ಇವಾಗ ಟೈಮ್ ಬಂದ್ಬಿಟ್ಟು 4:20 ಆಗಿತ್ತು. ನೋಡ್ಬೋದು ಟೈಮ್ ಎಷ್ಟು ಕ್ರೇಜಿ ಆಗಿದೆ ಅಂತ. ಹಾಗೆ ಅಷ್ಟರಲ್ಲಿ ನಾವು 13.5 ಕಿಲೋಮೀಟರ್ಸ್ ಏನೋ ಹತ್ತಿದ್ವಿ. ಇನ್ನೊಂದು 3 to 4 ಕಿಲೋಮೀಟರ್ಸ್ ಏನೋ ಬಾಕಿ ಇತ್ತು ಅಷ್ಟೇ. ಯಾರಿಗೂ ಅಷ್ಟು ಸುಸ್ತು ಅನಿಸ್ಲಿಲ್ಲ. ನಾವು ಮೆಟ್ಲಿಂದ ಹೋಗಿಲ್ಲ, ಆಲ್ಮೋಸ್ಟ್ ರೋಡಲ್ಲೇ ನಡ್ಕೊಂಬಂದ್ವಿ. ಹೇಗೆ ವೆಹಿಕಲ್ಸ್ ಎಲ್ಲ ಹೋಗುತ್ತೋ ಆ ರೀತಿಯಾಗಿ ತುಂಬಾ ವೆಹಿಕಲ್ಸ್ ಓಡಾಡ್ತಿತ್ತು ಅಂತ ಹೇಳ್ಬೋದು. ಬಸ್ಗಳಾಗಿರ್ಬೋದು, ಕಾರ್ ಇರ್ಬೋದು, ತುಂಬ ವೆಹಿಕಲ್ಸ್ ಓಡಾಡ್ತಿತ್ತು. ಹಾಗೆ ಮಧ್ಯದಲ್ಲಿ ಬೇರೆ ಹಾರನ್ ಸೌಂಡ್ಗೆ ಆನೆ ಅಂತ ಅಂದ್ಕೊಂಬಿಟ್ಟು ಒಂಥರ ಇತ್ತು ಹಾರನ್ ಸೌಂಡು. ಆನೆ ಅಂದ್ಕೊಂಬಿಟ್ಟು ಫುಲ್ ಎಲ್ಲರೂ ಭಯ ಬಿದ್ದುಬಿಟ್ಟಿದ್ರು ಆನೆ ಬಂದ್ಬಿಡ್ತಂತ. ಹಾಗೆ ಹಿಂಗೋ ಕಂಟಿನ್ಯೂ ಮಾಡ್ಕೊಂಡು ಹೋದ್ವಿ. ಮಧ್ಯದಲ್ಲಿ ಹಾಗಂಗೆ ರೆಸ್ಟ್ ತೊಗೊಂಡು ದೇವಸ್ಥಾನಗಳೆಲ್ಲಿ ಸಿಗುತ್ತೆ ಮಧ್ಯದಲ್ಲಿ ಆ ದೇವಸ್ಥಾನ ಹತ್ರ ಎಲ್ಲ ಕೈ ಮುಕ್ಕೊಂಡು ಹಾಗೆ ನಮ್ಮ ಜರ್ನಿನ ಕಂಟಿನ್ಯೂ ಮಾಡಿದ್ವಿ. ನನಗೆ ಅಷ್ಟೊಂದು ಸುಸ್ತಂತ ಏನೂ ಅನಿಸಿಲ್ಲ. ಲಿಟ್ರಲಿ ನಾನು ಫೋನಲ್ಲಿ ಚೆಕ್ ಮಾಡಿದಾಗ 18 ಕಿಲೋಮೀಟರ್ಸ್ ಅಂತ ಇದ್ದಾಗ ನಾನು 18 ಕಿಲೋಮೀಟರ್ಸ್ ಹತ್ತೋಕ್ಕಾಗುತ್ತಾ ಅಂತ ಯೋಚನೆ ಮಾಡ್ತಿದ್ದೆ. ಹತ್ಬೋದು ಮನಸ್ಸಿದ್ರೆ, ದೇವರು ಭಕ್ತಿ ಜಾಸ್ತಿ ಇದ್ದರೆ ಹತ್ಬೋದು ಅಂತ ಹೇಳ್ಬೋದು. ನಾವು ಲಿಟ್ರಲಿ ಹೋಗಬೇಕು ಅಂತಲೇ ಅಂದ್ಕೊಂಡಿರಲಿಲ್ಲ. ಫುಲ್ ಅನ್ಪ್ಲ್ಯಾನ್ಡಾಗಿ ಹೋದ್ವಿ.
ಲಾಸ್ಟ್ ಮೂಮೆಂಟಲ್ಲಿ ನಾವು ಹೋಗಿದ್ದು ಅಷ್ಟೇ. ಪ್ರತಿ ವರ್ಷ ಆಂಟಿ ಕರಿತಿದ್ರು, ಅದೇ ಹೋಗೋಕ್ಕಾಗ್ತಿರ್ಲಿಲ್ಲ. ಈ ವರ್ಷ ಏನೋ ಮಾದಪ್ಪ ಕರೆಸ್ಕೊಂಡವ್ರೆ. ಹಾಗೆ ರೋಡಲ್ಲಿ ಹೋಗ್ಬೇಕಾದ್ರೆ ಆರೆಂಜ್ ಕೂಡ ಕೊಡ್ತಿದ್ರು, ಇಸ್ಕೊಂಡು ಹಾಗೆ ತಿಂದ್ಕೊಂಡು ಹೋದ್ವಿ. ಉಪವಾಸ ಇದ್ದರು ಎಲ್ಲರೂ ಕೂಡ. ಹಾಗೆ ತುಂಬ ಸ್ಟ್ರಾಂಗ್ ಇದ್ದಾರೆ, ನಮಗಿನ್ನ ಇವರೆಲ್ಲ ಮಂಡ್ಯದವರು ಅಂತ ಹೇಳ್ಬೋದು. ತುಂಬಾ ಫಾಸ್ಟಾಗಿ ಹತ್ತಿದ್ರು, ನಾವೇ ಸ್ವಲ್ಪ ಹಿಂದೆ ಅಂತ ಹೇಳ್ತೀನಿ. ಹಾಗೆ ಇನ್ನೇನು ರೀಚ್ ಆಗಿಬಿಟ್ವಿ. ಅರೌಂಡ್ 1 ಕಿಲೋಮೀಟರ್ಸ್ ಏನೋ ಇದೆ ಅಷ್ಟೇ. ಸ್ವಲ್ಪ ಬೆಳಕಾಗ್ತಿತ್ತು ಅವಾಗ, ಅರೌಂಡ್ 5 o'clock ಏನೋ ಆಗಿತ್ತು. ನೋಡ್ಬೋದು 5:24 ಆಗಿತ್ತು. ನಾವು ಅರೌಂಡ್ 16.4 ಕಿಲೋಮೀಟರ್ಸ್ ಹತ್ತಿದ್ವಿ. ಅರೌಂಡ್ ಇನ್ನು 1.5 ಕಿಲೋಮೀಟರ್ಸ್ ಏನು ಇರ್ಬೋದು ಅಷ್ಟೇ. ದೇವಸ್ಥಾನದ ಹತ್ತಿರ ಬಂದುಬಿಟ್ಟಿದ್ವಿ ಆಗಲೇ. ಇನ್ನು ಸ್ವಲ್ಪ ದೂರ ಹಾಗೆ ರಿಲ್ಯಾಕ್ಸಾಗಿ ಹೋದ್ವಿ, ನಿಧಾನಕ್ಕೆ ಹೋದ್ವಿ. ತುಂಬ ನೋಡ್ಬೋದು, ಶಿವರಾತ್ರಿ ಆಗಿರೋದ್ರಿಂದ ಲೈಟಿಂಗ್ಸ್ ಎಲ್ಲ ತುಂಬಾ ಚೆನ್ನಾಗಿ ಹಾಕಿದ್ರು. ನೋಡ್ಬೋದು ಹೇಗೆ ಕಾಣಿಸ್ತಿದೆ ಅಂತ. ನಾವು ಸ್ವಲ್ಪ ಕತ್ಲಿದ್ದಂಗೆ ಹೋಗಿದ್ದಕ್ಕೆ ಈ ರೀತಿ ಎಲ್ಲ ಲೈಟಿಂಗ್ಸ್ ನಾವು ನೋಡ್ಬೋದು. 5:30 ಆಗಿದೆ ಟೈಮ್ ಇವಾಗ. ಮೇಲಿಂದ ಕೂಡ ನಾವು ಬೆಟ್ಟ ಹತ್ಬೇಕಾರೆಲ್ಲ ಲೈಟಿಂಗ್ಸ್ ತುಂಬ ಕಾಣಿಸ್ತಿತ್ತು. ನೀವು ನನ್ನ ವೀಡಿಯೋದಲ್ಲಿ ನೋಡ್ಬೋದು. ಸ್ವಲ್ಪ ಬ್ಯಾಕ್ ಹೋಗ್ಬಿಟ್ಟು ಯಾವ ರೀತಿಯಾಗಿ ಕಾಣಿಸ್ತಿತ್ತು ಅಂತ. ನಾವು ತುಂಬ ಕತ್ಲಲ್ಲಿ ಬಂದು ಅಂತ ಹೇಳ್ಬೋದು. ಆ ಲೈಟು ಇರಲಿಲ್ಲ. ಸ್ವಲ್ಪ ಭಯ ಇತ್ತು, ಯಾವ್ದಾದ್ರು ಪ್ರಾಣಿ ಬಂದುಬಿಟ್ರೆ ಅನ್ನೋದೊಂದು ಬಿಟ್ಟರೆ ಇನ್ಯಾವ ಭಯನೂ ಇರಲಿಲ್ಲ. ಮತ್ತು ಬರೀ ಕಲ್ಲೋದಾಗ ಸ್ವಲ್ಪ ಚುಚ್ತಿತ್ತು ಕಲ್ಲೆಲ್ಲ. ಫೈನಲಿ ರೀಚ್ ಆದ್ವಿ 16.8 ಕಿಲೋಮೀಟರ್ಸಲ್ಲಿ. ನಂತರ ದರ್ಶನಕ್ಕೆ ಹೋದ್ವಿ. ಅಲ್ಲಿ ಬೇಗನೆ ದರ್ಶನ ಆಯಿತು. ನಾವು ಸ್ಪೆಷಲ್ ದರ್ಶನಕ್ಕೆ ಹೋಗ್ಬಿಟ್ವಿ. ನಡ್ಕೊಂಬಂದಿದ್ವಲ್ಲ, ಇನ್ನೂ ಲೇಟ್ ಆಗಿಬಿಡುತ್ತೆ ಅಂತ ತುಂಬಾ ರಶ್ ಇದ್ರು ಅಂದ್ಬಿಟ್ಟು ಅರೌಂಡ್ ಒಂದು 10-15 ಮಿನಿಟ್ಸಲ್ಲೆಲ್ಲ ನಮಗೆ ಬೇಗ ದರ್ಶನ ಆಗಿ ಆಚೆ ಕೂಡ ಬಂದುಬಿಟ್ವಿ. ನನ್ನ ವಿಡಿಯೋ ನಿಮಗೇನೋ ಇಷ್ಟವಾಗ್ತಿದ್ದಲ್ಲಿ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಎಲ್ಲರೂ ಫುಲ್ಲು ಟಯರ್ಡ್ ಆಗಿಬಿಟ್ಟಿದ್ರು. ದೇವ್ರನ್ನ ನೋಡೋ ಖುಷಿಲಿ ಎಲ್ಲ ಟಯರ್ಡ್ನೆಸ್ ಎಲ್ಲ ಮರ್ತೋಗ್ಬಿಡುತ್ತೆ ಅಂತ ಹೇಳ್ಬೋದು. ನೋಡ್ಬೋದು ಎಲ್ಲರೂ ಕೂಡ ನಿದ್ದೆ ಮಾಡಿರಲಿಲ್ಲ. ನಮ್ಮ ಜೊತೆ ಬಂದಿದ್ದವರೆಲ್ಲ ಫುಲ್ಲು ರಾತ್ರಿ ಎಲ್ಲ ಬೆಟ್ಟ ಹತ್ಕೊಂಡು ಬಂದು ದರ್ಶನ ಮಾಡಿದ್ವಿ. ಒಂಥರ ಪೀಸ್ ಅನಿಸ್ತು. ದೇವ್ರನ್ನ ದರ್ಶನ ಪಡೆದಿದ್ದು ಮನಸ್ಸಿಗೊಂಥರ ನೆಮ್ಮದಿ ಸಿಕ್ತು. ಫೈನಲಿ ದರ್ಶನ ಮಾಡ್ಕೊಂಡು ಆಚೆ ಬಂದ್ವಿ. ಹೇಗೂ ಟಿಲಿ ಹೋಗಿದ್ವಿ ಅಂತ ಮುತ್ತತ್ತಿಗೆ ಹಾಗೆ ಹೋಗಿ ಬಂದ್ವಿ. ನನ್ನ ಲೈಫಲ್ಲೇ ಇಷ್ಟು ನಡೆದಿರೋದು ಇವತ್ತೇ. ಸಿಗೋಣ ಮತ್ತೊಂದು ವ್ಲಾಗಲ್ಲಿ. ಬಾಯ್.